ಎಲ್ರಿಗೂ ನಮಸ್ಕಾರ. ನಾನು ವೀಣಾ ರಮೇಶ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಸನ್ಗೆ ಶಾಪಿಂಗ್ ಅಂತ ಹೊರಟಿದ್ದೀವಿ ಮಕ್ಳಿಗೆ ಕರ್ಕೊಂಡು. ಸೊ ಊರಿಗೆ ಬಂದಾಗಿಂದ ಅನ್ಸಿಕಾ ಸ್ಟಾರ್ಟ್ ಮಾಡ್ಕೊಂಡ್ಲು, ಅಮ್ಮ ಊರಿಗೆ ಹೋದ್ಮೇಲೆ ಬಟ್ಟೆ ತೆಕ್ಕೊಡ್ತೀನಿ ಅಂತ ಹೇಳ್ತಾ ಇದ್ರಲ್ಲ. ಹಾಸನಿಗೆ ಬಂದು 2 ದಿನ ಇನ್ನೂ ನಾನು ಶಾಪಿಂಗ್ ಕರ್ಕೊಂಡು ಹೋಗೇ ಇಲ್ಲ ಅಂತ ಹೇಳಿ. ಸೊ ಹಾಗಾಗಿ ಮಕ್ಕಳು ನಾವು ಎಲ್ಲರೂ ಕೂಡ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ ಹೋಗ್ತೇವೆ. ತಗೊಳ್ಳೋದು 2-3 ಜೊತೆ ಬಟ್ಟೆ ಅಷ್ಟೇನೆ. ಮಕ್ಕಳ ಜೊತೆ ಹೋದರೆ ಸ್ವಲ್ಪ ಜಾಲಿಯಾಗಿರುತ್ತೆ ಶಾಪಿಂಗು, ಬೇಗ ಮುಗಿಸ್ಕೊಂಡು ಬರ್ಬೋದು ಅಂತ ಹೇಳಿ. ಸೊ ಯಾವಾಗಲೂ ಮಕ್ಕಳ ಜೊತೆ ಹೋದರೆ ಶಾಪಿಂಗ್ ಜಾಲಿಯಾಗಿರುತ್ತೆ ಅಂತ ಹೇಳ್ತಾ ಇಲ್ಲ ನಾನು, ಬಟ್ ಹಾಸನ್ಗೆ ಹೋದ್ರೆ ಮಾತ್ರ ಸ್ವಲ್ಪ ಜಾಲಿಯಾಗಿರುತ್ತೆ. ಹಾಗೆ ಹಾಸನ್ ಸೈಡ್ ಬರೋದೇ ನಾವು ವರ್ಷಕ್ಕೊಂದ್ಸಲ. ಮಕ್ಕಳನ್ನಂತೂ ಬಿಟ್ಟು ಶಾಪಿಂಗ್ ಹೋಗೋ ಆಗಿಲ್ಲ. ಹಾಗಾಗಿ ನಾನು ಮಕ್ಕಳನ್ನ ಕರ್ಕೊಂಡು ಹೋಗಲೇಬೇಕು ಅಂತ ಹೇಳಿದ್ದಂಥದ್ದು. ಸೊ ನಾವು ಹಾಸನಿಗೆ ಬಂದಮೇಲೆ ಫಸ್ಟ್ ಬಂದಿದ್ದ ಶಾಪೇ ಯು ಸ್ಟಾರಿಗೆ ಬಂದ್ವಿ. ಕಲೆಕ್ಷನ್ ತುಂಬ ಚೆನ್ನಾಗಿತ್ತು, ಬಟ್ ಅವಳು ಲೈಕ್ ಆಗಲಿಲ್ಲ ಅಂತ ಹೇಳಿದ್ಲು. ಹಾಸನಲ್ಲೇ ನಾನು ಬೇರೆ ಶಾಪ್ಗಳಲ್ಲಿ ಬಟ್ಟೆ ತೆಕ್ಕೊಡ್ತೀನಿ ಅಂತ ಹೇಳಿದೆ, ಬಟ್ ಅವಳಿಗೆ ಲೈಕ್ ಆಗಲ್ಲ ಅಂತ ಹೇಳಿದ್ಲು. ಅದರಿಂದ ನಾವು ಹೊರಗಡೆ ಇರೋದ್ರಿಂದ ಬರೀ ಟ್ರೆಂಡ್ಸು ಮ್ಯಾಕ್ಸಲ್ಲೇ ಬಟ್ಟೆ ತೆಕ್ಕೊಟ್ಟು ರೂಢಿ ಮಾಡಿರೋದ್ರಿಂದ ಅವಳಿಗೆ ಅಲ್ಲೇ ತೆಗಿಬೇಕು ಅಂತ ಹೋಗ್ತಾರೆ. ನನಗೆ ಬೇರೆ ಬೇರೆ ಶಾಪ್ಗಳಲ್ಲಿ ಬಟ್ಟೆ ತಗೊಬೇಕು ಅಂತ ಇಷ್ಟ ಆಗುತ್ತೆ. ಅದರಲ್ಲೂ ನಾವು ಕಾಲೇಜಿಗೆ ಹೋಗ್ಬೇಕಾದ್ರೆ ಡ್ರೆಸ್ ಮೆಟೀರಿಯಲ್ ತಗೊಂಡು ಸ್ಟಿಚ್ ಮಾಡಿ ಬಟ್ಟೆನ ಹಾಕ್ತಿದ್ದಂಥದ್ದು. ಅದು ವರ್ತ್ ಇರ್ತಿತ್ತು. ಸ್ವಲ್ಪ ಹಳೇದಾದ್ರೂ ಮನೆ ಹತ್ರನಾದರೂ ಹಾಕ್ಬೋದಿತ್ತು. ಇಲ್ಲಿ ಶಾಪ್ಗಳಲ್ಲಿ ರೆಡಿಮೇಡ್ ಡ್ರೆಸ್ ತಗೊಂಡ್ರೆ ಏನಾಗುತ್ತೆ ಅಂದರೆ ಯೂಸ್ ಮಾಡೋಕ್ಕೆ ಆಗೋದಿಲ್ಲ. 1-2-3 ವಾಶ್ ಆದ ತಕ್ಷಣವೇ ಒಂಥರ ಹಳೆಯ ಬಟ್ಟೆಗಳ ಕಂಡಂಗೆ ಕಾಣಿಸುತ್ತೆ ನನಗೆ. ಸೊ ಹಾಗಾಗಿ ಬಟ್ಟೆಗಳನ್ನ ಈ ರೀತಿ ಶಾಪ್ಗಳಲ್ಲಿ ತುಂಬ ಕಮ್ಮಿ ತಗೊಳ್ಳೋ ಅಂಥದ್ದು. ಜಾಸ್ತಿ ಸ್ಟಿಚ್ ಮಾಡಿಸ್ಬಿಡ್ತೀನಿ, ಇಲ್ಲ ಅಂತಂದರೆ ಬೇರೆ ಶಾಪ್ಗಳಲ್ಲಿ ಕುರ್ತೀಸ್ನ ತೊಗೊಂಡ್ಬಿಡ್ತೀನಿ. ಸೊ ಈ ಥರ ಶಾಪ್ಗಳಲ್ಲಿ ಬಟ್ಟೆ ತಗೊಳ್ಳೋದೇ ಇಲ್ಲ ಅಂತ ಹೇಳ್ತಾ ಇಲ್ಲ. ಮಕ್ಕಳಿಗೆ ತೆಕ್ಕೊಡೋಕೆ ಬಂದಾಗ ಟಾಪ್ ಯಾವುದಾದ್ರೂ ಚೆನ್ನಾಗಿದ್ದರೆ ಸೊ ಅದನ್ನು ಒಂದು ಟ್ರೈ ಮಾಡ್ತೀನಿ, ಬಟ್ ಜಾಸ್ತಿ ಬಾಳಿಕೆ ಬರಲ್ಲ ಅಂತ ಹೇಳ್ತಾ ಇರೋದು ಅಷ್ಟೇ ನಾನು. ಅದರಲ್ಲೂ ಹೆಣ್ಮಕ್ಳು ಬಟ್ಟೆ ನೋಡಿದರೆ ನಾನು ಶಾಪಿಂಗ್ ಮಾಡಲ್ಲ ಅಂತ ಹೇಳಿದರೆ ಮಾತು ಸುಳ್ಳಾಗುತ್ತೆ. ಸೊ ಯಾವುದಾದ್ರೂ ಒಂದು ಸೆಟ್ ನಮ್ಗೆ ಇರಲಿ ಅಂತ ತೊಗೊಂಡು ಬಂದಿರ್ತೀವಿ. ಸೊ ಅದಂತೂ ನಿಜ. ಫೈನಲಿ ಮ್ಯಾಕ್ಸಿಗೆ ಬಂದು ಬಟ್ಟೆ ಸೆಲೆಕ್ಟ್ ಮಾಡ್ಕೊಂಡ್ಲು. ನನಗೆ ಗೊತ್ತಿತ್ತು ಹಾಸನಲ್ಲಿ ಬೇರೆ ಶಾಪಿಗೆ ಕರ್ಕೊಂಡೋಗಿ ಸುಮ್ಮನೆ ಸುತ್ತಾಡಿಸ್ತಾಳೆ, ಬಟ್ಟೆ ಅಂತೂ ಸೆಲೆಕ್ಟ್ ಮಾಡೋದಿಲ್ಲ ಅಂತ. ಹಾಗಾಗಿ ಫಸ್ಟ್ ಟೈಮೇ ಕರ್ಕೊಂಡು ಬಂದ ಶಾಪಿಗೆ ಬಿಟ್ಬಿಟ್ಟೆ ನಾನು. ಯಾವ್ದು ಬೇಕೋ ಬಟ್ಟೆ ತಗೊಂಡು ಬೇಗ ಬಾ ಅಂತ. ಹಾಗೆ ಅಲ್ಲಿ ಶಾಪಿಂಗ್ ಮುಗಿಸ್ಕೊಂಡು MG ರೋಡ್ ಫುಡ್ ಕೋರ್ಟಿಗೆ ಬಂದ್ವಿ. ಸೊ ನಾವು ಹಾಸನಿಗೆ ಬಂದಮೇಲೆ ಗೋಬಿ ತಿಂದಂಗೆ ಅಂತೂ ಹೋಗೋಕ್ಕಾಗೋದಿಲ್ಲ. ಬಂದಾಗಿಂದ ಗೋಬಿ ತಿನ್ನಬೇಕು ಅಂತ ಅಂದ್ಕೊಂಡಿದ್ದು. ಸೊ ಪಾಂಡಿಚೇರಿಲಿ ಗೋಬಿ ಮಂಚೂರಿ ಇರೋದಿಲ್ಲ, ಇಲ್ಲೇ ಬೇರೆ ಥರ ಮಾಡ್ತಾರೆ. ಪಾನಿಪುರಿ ಮಾಡ್ತಾರೆ. ಸೊ ಹಾಸನಲ್ಲಿ ತಿಂದಂಥ ರುಚಿ ಅಲ್ಲಿ ಸಿಗೋದಿಲ್ಲ. ಏನೋ ಒಂಥರ ನಮ್ಮ ಹಾಸನಲ್ಲಿ ಗೋಬಿ ಮಂಚೂರಿ ಹಾಗೆ ಪಾನಿಪುರಿ ತಿನ್ನೋದು ಒಂಥರ ಸ್ಪೆಷಲ್ ರುಚಿ. ಅಲ್ಲಿಂದ ನಾನು ಪ್ರವೀಣ್ ಬ್ಲೌಸ್ ಸೆಂಟರ್ಸಿಗೆ ಬಂದೆ. ನನಗೆ ಕಾಟನ್ ಡ್ರೆಸ್ ಪೀಸಸ್ ಬೇಕಾಗಿತ್ತು. ಸೊ ಹಾಗಾಗಿ ಕಟ್ ಮಾಡಿಸ್ಕೊಳ್ಳೋಣ ಅಂತ ಹೇಳಿ ಇಲ್ಲಿಗೆ ಬಂದೆ. ಯಾವಾಗಲೂ ಹಾಸನಿಗೆ ಬಂದಾಗ ಈ ಅಂಗಡಿಯಲ್ಲಿ ನಾನು ಶಾಪಲ್ಲೇ ನಾನು ಡ್ರೆಸ್ ಮೆಟೀರಿಯಲ್ನ ಕಟ್ ಮಾಡಿಸ್ಕೊಳ್ತೀನಿ. ಕಾಟನ್ದು ಡ್ರೆಸ್ ಮೆಟೀರಿಯಲ್ನ ಕಟ್ ಮಾಡಿಸ್ಕೊಳ್ತೀನಿ. ಪಾಂಡಿಚೇರಿ ವೆದರ್ಗೆ ಕರೆಕ್ಟ್ ಆಗುತ್ತೆ ನನಗೆ. ಸೊ ಹಾಗಾಗಿ ಇಲ್ಲೇ ಕಟ್ ಮಾಡಿಸ್ಕೊಂಡು ಸ್ಟಿಚಸ್ ಕೂಡ ಇಲ್ಲೇ ಮಾಡಿಸ್ಕೊಂಡು ತಗೊಂಡು, ಹಾಗೆ ಇಲ್ಲಿ ಕಟ್ ಮಾಡ್ತಿದ್ದಾರಲ್ಲ ಈ 2 ಮೆಟೀರಿಯಲ್ನ ತಗೊಂಡಿದ್ದಂಥದ್ದು. ಹಾಸನಿಗೆ ಬಂದಾಗಲೇ ನಾನು 1 ವರ್ಷ ಆದರೂ ಪರವಾಗಿಲ್ಲ, ಲೇಟ್ ಆದರೂ ಪರವಾಗಿಲ್ಲ, ನನಗೆ ಯಾವುದೇ ಥರದ ಬಟ್ಟೆಗಳಾಗಲಿ ಇಲ್ಲ ಬ್ಲೌಸ್ ಪೀಸಸ್ ಈ ಶಾಪ್ಗೆ ಬಂದು ತಗೊಳ್ಳೋ ಅಂಥದ್ದು. ಪಾಂಡಿಚೇರಿಲಿ ಏನಾಗುತ್ತೆ ಅಂದರೆ ಸುಮ್ಮನೆ ಶಾಪ್ಗಳನ್ನ ಹುಡುಕ್ತಾ ಕುತ್ಕೊಬೇಕಾಗತ್ತೆ, ಸುಮ್ಮನೆ ಟೈಮ್ ವೇಸ್ಟು. ಹಾಗಾಗಿ ನನಗೆ ಹಾಸನಿಗೆ ಬಂದಾಗಲೇ ಬಟ್ಟೆಗಳನ್ನ ತಗೊಂಡೋಗೋದು ಉತ್ತಮ ಅಂತ ಅನಿಸುತ್ತೆ. ಸೊ ಹಾಗಾಗಿ ಬಂದು ಇಲ್ಲೇ ತಗೊಂಡೋಗೋ ಅಂಥದ್ದು. ಹಾಗೆ ಇದೆ ನೆಕ್ಸ್ಟ್ ಡೇ ಅಮ್ಮ ಬೆಳಗ್ಗೆ ತಿಂಡಿಗೆ ಉಪ್ಪಿಟ್ಟು ಮಾಡ್ತಿದ್ರು. ಅದ್ರ ಜೊತೆಗೆ ಸ್ವಲ್ಪ ಕೇಸರಿ ಬಾತ್ ಮಾಡು ಚೆನ್ನಾಗಿರುತ್ತೆ ಅಂತ ಹೇಳಿ ಮಾಡಿಸ್ತಿದ್ದಾರೆ. ಹಾಗೆ ನಾನು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ದೆ. ನಮ್ಮ ಮನೆ ದೇವರಿಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಬೆಳಗ್ಗೆ ಬೇಗ ಸ್ನಾನ ಮಾಡಿಕೊಂಡು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡ್ಕೊಂಡು ಹೊರಟಿದ್ದೆ ನಾನು. ಹಾಗೆ ಬೇಗ ತಿಂಡಿ ಮಾಡಿದರೆ ತಿಂಡಿ ತಿನ್ಕೊಂಡೇ ಹೋಗ್ಬೋದಲ್ಲ ಅಂತ ಹೇಳಿ ಕೇಸರಿ ಬಾತ್ ಮಾಡು ಅಂತ ಅಂದರು. ತುಂಬ ಜನ ಇದ್ದಾರೆ, ಮನೆ ತುಂಬ ಜನ ಇದ್ದಾರೆ. ಸೊ ಬರೀ ಉಪ್ಪಿಟ್ಟಾದರೆ ಚೆನ್ನಾಗಿರಲ್ಲ, ಕೇಸರಿ ಬಾತ್ ಮಾಡು ಚೆನ್ನಾಗಿರುತ್ತೆ ಅಂತ ಹೇಳಿ ಮಾಡಿಸಿದ್ರು. ಮತ್ತು ನಾನು ತಿಂಡಿ ತಿಂದಮೇಲೆ ಪೂಜೆ ಮಾಡಿಬಿಟ್ಟೆ ಹೋಗ್ಬಿಡು ಅಂತ ಹೇಳಿದರು. ಅಮ್ಮನ ಮನೇಲಿ ಸೋಮವಾರ ಮತ್ತು ಭಾನುವಾರ ವಾರದ ದಿನ, ಸೊ ಅವತ್ತು ಪೂಜೆ ಮಾಡ್ತಾರೆ. ಹಾಗೆ ಯಾವಾಗಲೂ ಅಷ್ಟೇ ಪಾಂಡಿಚೇರಿಯಿಂದ ಹಾಸನಿಗೆ ಬಂದಾಗ ಮನೆ ದೇವ್ರಿಗೆ ಹೋಗ್ದೇನೆ ನಾನು ಹೋಗೋದಿಲ್ಲ, ಅದೊಂದು ರೂಢಿ ನನಗೆ. ಸೊ ಹೋಗಿ ಒಂದು ಅರ್ಚನೆ ಮಾಡಿಸ್ಕೊಂಡು ದೇವ್ರ ಮುಖ ನೋಡಿಕೊಂಡು ಹೋಗ್ತೀನಿ. ಹಾಗೆ ಯಾರಾದರೂ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ ಕ್ಲಿಕ್ ಮಾಡಿ ಆಲ್ ಅಂತ ಓಕೆ ಕೊಟ್ಟರೆ ನಾನು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಮಗೆ ಬರುತ್ತೆ. ಎಲ್ರಿಗೂ ತಿಂಡಿ ಹಾಕೊಟ್ರು, ಎಲ್ಲರೂ ಕೂಡ ಒಟ್ಟಿಗೆ ಕುತ್ಕೊಂಡು ತಿಂಡಿ ತಿಂದ್ವಿ. ಅಮ್ಮಂಗೆ ಹೆಂಗೆ ಅಂದರೆ ಬಿಸಿ ಬಿಸಿ ಇದ್ದಾಗಲೇ ತಿಂಡಿ ತಿಂದ್ಬಿಡ್ಬೇಕು. ಮಧ್ಯಾಹ್ನ ಊಟ ಆಗಿರಲಿ, ನೈಟ್ ಊಟ ಆಗಿರಲಿ, ಬೆಳಗ್ಗೆ ತಿಂಡಿ ಆಗಿರಲಿ, ಬಿಸಿ ಇದ್ದಾಗಲೇ ತಿಂದ್ಬಿಡಿ ಅಂತ ಕರೀತಾ ಇರ್ತಾರೆ. ನಮ್ಮ ಅಮ್ಮ ಇದ್ರು, ನಮ್ಮ ಅಜ್ಜಿ ಅವ್ರು ಹಾಗೇನೆ ಊಟಕ್ಕೆ ಕೂತ್ಕೊಂಡ್ರು ಅಷ್ಟೇ, ತಿಂಡಿಗೆ ಕೂತ್ಕೊಂಡ್ರು ಅಷ್ಟೇ, ಬಿಸಿನೀರು ಇಲ್ಲದೇನೆ ಊಟ ತಿಂಡಿ ಮಾಡ್ತಾ ಇರಲಿಲ್ಲ. ಬಿಸಿ ಬಿಸಿ ಇದ್ದಾಗಲೇ ಊಟ ಮಾಡಿಬಿಡ್ಬೇಕು ಅಂತ ಹೇಳೋರು. ಹಾಗೆ ನಾನು ಕೂಡ ತಿಂಡಿ ಎಲ್ಲ ಮುಗಿಸ್ಕೊಂಡು ಪೂಜೆ ಪಾತ್ರೆ ಎಲ್ಲ ತೆಗಿತಾ ಇದ್ದೆ. ನಮ್ಮಮ್ಮ ತೆಗೆದುಬಿಟ್ಟು ಆಚೆ ಇಡು, ನಾನು ಎಲ್ಲನೂ ತೊಳ್ಕೊಡ್ತೀನಿ ಅಂತ ಹೇಳಿದರು. 2 ವಾರ ಆಯಿತು ನಾನು ಪೂಜೆನೇ ಮಾಡಿಲ್ಲ ಅಂತ ಹೇಳ್ತಿದ್ರು. ಅಮ್ಮಂಗೆ ಹುಷಾರಿರಲಿಲ್ಲ, ಸೊ ಹಾಗಾಗಿ ಅವ್ರು ಪೂಜೆ ಮಾಡಿಲ್ಲ. ಹಾಗೆ ಅಮ್ಮನ ಮನೆಯಲ್ಲಿ ಪೂಜೆ ಮಾಡಿರುವಂಥ ಮಿನಿ ವ್ಲಾಗ್ನ ಹಾಕಿದ್ದೆ. ಸೊ ಅವಾಗ ನನಗೆ ಕಮೆಂಟಲ್ಲಿ ಕೇಳಿದ್ರಿ ಪೂಜೆ ರೂಮಿನ ಅಳತೆ ಎಷ್ಟಿದೆ ಅಂತ. 4/6 ಇದೆ.
ಇಲ್ಲಿಗೆ ಬಂದ ಮೇಲೆ ಸರಿಯಾಗಿ ನೆಟ್ವರ್ಕೇ ಸಿಗ್ತಾ ಇರಲಿಲ್ಲ ನನಗೆ. ಒಂದು ದಿನದಲ್ಲಿ ನನಗೆ ಮಿನಿ ವ್ಲಾಗ್ ಅಪ್ಲೋಡ್ ಮಾಡೋದೇ ದೊಡ್ಡ ವಿಚಾರ ಆಗೋಗ್ಬಿಟ್ಟಿತ್ತು ನನಗೆ. ಇನ್ನು ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡೋದು ಸರಿಯಾಗಿ ಕಮೆಂಟ್ ನೋಡೋಕ್ಕೂ ಕೂಡ ನನಗೆ ನೆಟ್ ಸಿಗ್ತಾ ಇರಲಿಲ್ಲ. ಸೊ ಅದರಲ್ಲೂ ಕರೆಂಟ್ ಇರ್ತಾ ಇರಲಿಲ್ಲ. ಒಂದಿನ ಮಳೆ, ಒಂದಿನ ಬಿಸಿಲಿರ್ತಿತ್ತು. ಅದರಲ್ಲೂ ಕರೆಂಟ್ ತೆಗೆದುಬಿಡೋರು, ಸರಿಯಾಗಿ ಕರೆಂಟು ಇರ್ತಾ ಇರಲಿಲ್ಲ. ತುಂಬ ಪ್ರಾಬ್ಲಮ್ ಅನ್ನಿಸ್ಬಿಡ್ತು ನನಗೆ. ಸೊ ಹಾಗಾಗಿ ವಿಡಿಯೋಗಳು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವಾಗ. ಹಾಗೆ ಅಮ್ಮ ಪೂಜೆ ರೂಮಲ್ಲಿ ಕಪ್ಪು ಬಳೆ ಮಲ್ಲಾರನ ಇಟ್ಕೊಂಡಿದ್ದಾರೆ, 2 ಬಳೆ ಮಲ್ಲಾರಗಳನ್ನ ಇಟ್ಕೊಂಡಿದ್ದಾರೆ. ಹಾಗೆ ಇದನ್ನ ದೇವ್ರ ರೂಮಲ್ಲಿ ಏನಕ್ಕೆ ಇಟ್ಕೊಂಡಿದ್ದಾರೆ ಅಂದ್ರೆ, ಯಾವ್ದಾದ್ರು ಒಂದು ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಬಳೆ ಮಲ್ಲಾರನ ನೋಡ್ಕೊಂಡು ಹೋದ್ರೆ ಅದು ಒಳ್ಳೇದಾಗುತ್ತೆ ಅನ್ನೋದು ಒಂದು ನಂಬಿಕೆ. ಸೊ ಸುಮಾರು ಒಂದು 4 ವರ್ಷದಿಂದ ಇಟ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಕಮೆಂಟ್ ಅಲ್ಲಿ ಕೇಳಿದ್ರಿ, ಹಾಗಾಗಿ ಇನ್ನೊಬ್ರು ನನಗೆ ಕಮೆಂಟ್ ಅಲ್ಲಿ ಕೇಳಿದ್ದು, ಉಡುಗೋಲನ್ನ ಏನಕ್ಕೆ ದೇವ್ರ ರೂಮಲ್ಲಿ ಇಟ್ಟಿದ್ದೀರಾ ಅಂತ ಹೇಳಿ. ಉಡುಗೋಲು ಅಂತ ಅಂದ್ರೆ ಮಜ್ಜಿಗೆ ಕಡಿಯೋ ಮಂತು. ಸೊ ಇದನ್ನ ದೇವ್ರ ರೂಮಲ್ಲಿ ಪೂಜೆ ಮಾಡೋದ್ರಿಂದ ತುಂಬಾನೇ ಒಳ್ಳೆಯದು. ಅನ್ನಪೂರ್ಣೇಶ್ವರಿ ದೇವಿನ ಜ್ಞಾಪಿಸ್ಕೊಂಡು ಉಡುಗೋಲನ್ನ ಅಕ್ಕಿ ಮೇಲೆ ಇಟ್ಟು ಪೂಜೆ ಮಾಡ್ತಾರೆ. ಸದಾ ನಮ್ಮ ಮನೇಲಿ ನೆಲೆಸಿರ್ಬೇಕು ಅಂತ ಹೇಳಿ. ಇವಾಗ ಲಕ್ಷ್ಮೀ ದೇವಿನ ಹೇಗೆ ಕಳಸ ಇಟ್ಟು ಪೂಜೆ ಮಾಡ್ತೀವಿ, ಸೇಮ್ ಅದೇ ಥರನೇ ಉಡುಗೋಲನ್ನ ಅಕ್ಕಿ ಮೇಲೆ ಇಟ್ಟು ಅನ್ನಪೂರ್ಣಿ ಯಾವಾಗಲೂ ನಮ್ಮ ಮನೇಲಿ ಸದಾ ನೆಲೆಸಿರ್ಲಿ ಅಂತ ಹೇಳಿ ಪೂಜೆ ಮಾಡೋ ಅಂಥದ್ದು. ಹಳ್ಳಿ ಕಡೆಯವರಾಗಿದ್ರೆ ಗೊತ್ತಿರುತ್ತೆ. ಮೊದಲೆಲ್ಲ ಈ ಉಡುಗೋಲನ್ನ ಗೋಡೆಗೆ ನೇತಾಕೊಂಡು ಮಜ್ಜಿಗೆ ಕಡಿಯೋರು. ಸೊ ನಾನು ನೋಡಿದ್ದೀನಿ, ನಮ್ಮ ಅಜ್ಜಿ ಮನೇಲೂ ನೋಡಿದ್ದೀನಿ, ನಮ್ಮ ಮನೇಲೂ ಹಳೆ ಮನೇಲಿ. ಸೊ ಅದೇ ಥರನೇ ಅಮ್ಮ ಮಜ್ಜಿಗೆ ಕಡಿತಿದ್ದಂಥದ್ದು. ಇವಾಗ ಸ್ಟೀಲ್ ಹಂಡೆಗಳು, ಮಿಷಿನ್ನು ಈ ರೀತಿ ಬಂದಿದೆ. ಸೊ ಈ ಥರ ಯೂಸ್ ಮಾಡ್ಕೊಂಡು ಮಜ್ಜಿಗೆನ ಕಡಿತಾರೆ. ಅಮ್ಮ ಇವಾಗ ಸ್ಟೀಲ್ ಹಂಡೆ ಯೂಸ್ ಮಾಡ್ಕೊಂಡು ಮಜ್ಜಿಗೆನ ಕಡಿತಾರೆ. ಆದರೆ ದೇವ್ರ ರೂಮಲ್ಲಿ ಇಟ್ಟಿರುವ ಉಡುಗೋಲನ್ನ ಪೂಜೆಗೆ ಅಂತಲೇ ಇಟ್ಕೊಂಡಿರೋವಂಥದ್ದು. ಸೊ ನಾವು ಅಡುಗೆ ಮನೆಗೆ ಯೂಸ್ ಮಾಡೋದಿಲ್ಲ. ಅಮ್ಮ ಗೃಹ ಪ್ರವೇಶ ಮಾಡಿದಾಗ ತಂದಿರೋವಂಥದ್ದು. ಸೊ ಅವಾಗಿಂದನೂ ಪೂಜೆ ಮಾಡೋಕ್ಕೆ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಇದು ದೇವ್ರ ಮಲೆ ಇದೆ. ಹಾಗೆ ನಾವು ಸಿಟಿಲಿ ಪೂಜೆ ಮಾಡಬೇಕಾದ್ರೆ ವಿಳೆದೆಲೆ ಆಗಿರ್ಬೋದು, ಹೂವುಗಳಾಗಿರ್ಬೋದು, ಪ್ರತಿ ಒಂದನ್ನು ದುಡ್ಡು ಕೊಟ್ಟು ಎಲ್ಲಾನು ವಾರದ ಮುಂಚೆನೇ ಹೊಂಚ್ಕೊಂಡು ಪೂಜೆ ಮಾಡ್ತೀವಿ. ಸೊ ಹಳ್ಳಿ ಕಡೆ ಹೆಂಗೆ ಅಂತ ಅಂದರೆ ಏನನ್ನು ದುಡ್ಡು ಕೊಟ್ಟು ತೊಗೊಳ್ಳೋದೇ ಬೇಡ. ವಿಳೆದೆಲೆನೂ ಕೂಡ ನಮ್ಮಮ್ಮ ಅಷ್ಟು ಚೆನ್ನಾಗಿ ಮನೆ ಹತ್ರನೇ ಹಾಕೊಂಡಿದ್ದಾರೆ. ತುಂಬ ಚೆನ್ನಾಗಿ ಬೆಳೆದಿದೆ. ತೋರಿಸ್ತೀನಂತೆ ವಿಳೆದೆಲೆ ಗಿಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಕಳಸಕ್ಕೆ ವಿಳೆದೆಲೆನ ಇಲ್ಲೇ ಕುಯ್ ಕೊಡ್ತಾರೆ. ಮತ್ತು ಇನ್ನು ಹೂವಿನ ಗಿಡನೂ ಅಷ್ಟೇ ಎಷ್ಟು ಥರದ ಕಲರ್ ದಾಸವಾಳ ಹಾಕೊಂಡಿದ್ದಾರೆ ಅಂತ ಅಂದರೆ, ದಾಸವಾಳದ ಹೂವು ಆಗಿರ್ಬೋದು, ಕಾಕಟ ಮಲ್ಲಿಗೆ ಹೂವು, ಕನಕಾಂಬ್ರ. ಸೊ ಇದೆಲ್ಲ ತುಂಬ ಚೆನ್ನಾಗಿ ಬೆಳ್ಕೊಂಡಿದ್ದಾರೆ. ಹಾಗೆ ಮಾಲೆ ಕಟ್ಟಿ ರೆಡಿ ಮಾಡಿ ಇಟ್ಟಿದ್ರು. ಸೊ ನಾನೆಲ್ಲನೂ ಮಾಲೆ ಕಟ್ಕೊಡೋದು ಮುಂಚೆನೇ ರೆಡಿ ಮಾಡಿ ಇಟ್ಟಿದ್ರು, ನೆನ್ನೆನೇ ರೆಡಿ ಮಾಡಿ ಇಟ್ಟಿದ್ರು ಅವರು. ಹಾಗೆ ದಾಸವಾಳದ ಹೂಗಳನ್ನ ಹಿಂಗೆ ಹೋಗಿ ಹಂಗೆ ತೆಟ್ಟೆ ತುಂಬ ಹೂಗಳನ್ನ ಕುಯ್ಕೊಂಡು ಬಂದಿಟ್ಟಿದ್ರು. ನಾನು ಅಮ್ಮಂಗೆ ಅದನ್ನೇ ಹೇಳ್ತಾ ಇದ್ದೆ, ಸಿಟಿಲಿ ನಾವು ಎಷ್ಟೇ ದುಡ್ಡು ಕೊಟ್ಟು ಹೂ ತಂದ್ರೂ ದೇವ್ರ ಫೋಟೋಕ್ಕೆ ತುಂಬ ಹೂ ಹಾಕೋಕ್ಕಾಗೋದಿಲ್ಲ ವಾರದ ದಿನ. ಸೊ ಹಳ್ಳಿ ಕಡೆ ಆದರೆ ಎಷ್ಟೊಂದು ಹೂವೆಲ್ಲ ತರ್ಬೋದು ನೋಡಮ್ಮ ಅಂತ ಹೇಳ್ತಿದ್ದೆ. ನಮ್ಮಮ್ಮ ಸುಮ್ಮನೆ ಇಲ್ಲೇ ಎದ್ಬಿಡು, ಯಾಕೆ ಹೋಗ್ತೀವಿ ಅಲ್ಲಿಗೆ ಅಂತ ಹೇಳ್ತಾರೆ. ಹಿಂಗೆ ಅಮ್ಮನ ಜೊತೆ ಮಾತಾಡ್ತಾ ಎಲ್ಲನೂ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೆ. ನನಗೆ ವಿಡಿಯೋ ಶೂಟ್ ಮಾಡ್ಕೊಡ್ತಿರೋದು ಯಾರು ಗೊತ್ತಾ? ಭಾರ್ಗವಿ, ನನ್ನ ತಂಗಿ ಮಗಳು. ನಾನು ಊರಿಗೆ ಹೋದಾಗಿಂದ ನನ್ನ ಜೊತೆನೇ ಇರ್ತಾರೆ. ಸೊ ನಾನು ಹೇಗೆಲ್ಲ ಹೇಳಿದೆ ಅಷ್ಟು ನೀಟಾಗಿ ನನಗೆ ವಿಡಿಯೋನ ಶೂಟ್ ಮಾಡಿಕೊಟ್ಲು. ತುಂಬ ಶೇಕ್ ಏನು ಮಾಡ್ದಂಗೆ ತುಂಬ ನೀಟಾಗಿ ವಿಡಿಯೋನ ಶೂಟ್ ಮಾಡಿಕೊಟ್ಟಿದ್ದಾಳೆ. 1 ವರ್ಷದಿಂದ ಭರತನಾಟ್ಯ ಕ್ಲಾಸ್ಗೆ ಹೋಗ್ತಾ ಇದ್ದಾಳೆ. ಸೊ ಇಲ್ಲಿಗೆ ಬಂದಾಗ ನಾನು ಯಾವ ಥರ ಸ್ಟೆಪ್ಸ್ ಎಲ್ಲ ಕಲ್ತಿದ್ದೀನಿ ದೊಡ್ಡಮ್ಮ, ನಿಮ್ಮ ಹತ್ರ ಹೇಳಬೇಕು ಅಂತ ಫೋನಲ್ಲಿ ಹೇಳ್ತಾ ಇರ್ತಾಳೆ. ಸೊ ಇವಾಗ ತಾನೇ 1 ವರ್ಷ ಆಗಿದೆ ಸೇರಿಕೊಂಡು. ಕೆಲವೊಂದು ಸ್ಟೆಪ್ಗಳು ಗೊತ್ತು. ನಾವು ಮನೇಲಿ ಫ್ರೀಯಾಗಿ ಇರ್ತೀವಲ್ವ, ಸೊ ಅವಾಗ ಕೇಳ್ತಾ ಇರ್ತೀನಿ ಯಾವ್ದ್ಯಾವ ಥರ ಸ್ಟೆಪ್ಸ್ ಎಲ್ಲ ಕಲ್ತಿದೀಯಾ ತೋರಿಸು ಅಂತ ಹೇಳಿ. ತುಂಬ ಕ್ಯೂಟಾಗಿ ಮುದ್ದಾಗಿ ಮಾಡಿ ತೋರಿಸ್ತಾ ಇರ್ತಾಳೆ. ಹಾಗೆ ನಾನು ಕಳಸ ಇಡಬೇಕಾದ್ರೆ ಶ್ಲೋಕ ಹೇಳ್ಕೊಂಡು ಪೂಜೆ ಮಾಡ್ತಾ ಇದ್ದೆ. ಅವಾಗ ನಾನು ಹೇಳ ದೊಡ್ಡಮ್ಮ ಅಂತ ಕೇಳ್ಕೊಂಡು ಹೇಳಿದಾಳೆ. ತುಂಬ ಚೆನ್ನಾಗಿ ಶ್ಲೋಕ ಹೇಳ್ತಾಳೆ. ಕಳಸಕ್ಕೆ ನಾನು ಬೆಳ್ಳಿ ನಾಣ್ಯನ ಹಾಕಿದ್ದೀನಿ, ಲಕ್ಷ್ಮೀದು ಬೆಳ್ಳಿ ನಾಣ್ಯನ ಹಾಕಿದ್ದೀನಿ. ಸೊ ಅಮ್ಮಾರ್ಮಲ್ಲಿ ಇದೊಂದು ಹಾಕ್ತಾರೆ. ಹಾಗೆ ಅರಿಶಿನ ಮತ್ತು ಕುಂಕುಮ ಕಳಸಕ್ಕೆ ಹಾಕ್ಬಿಟ್ಟು ತೆಂಗಿನಕಾಯಿ ಕಳಸನ ಇಡುವಂಥದ್ದು. ಬರೀ ಎಲೆ ಕಳಸ ಇಡೋದಿಲ್ಲ, ತೆಂಗಿನಕಾಯಿ ಇಟ್ಟಿನೇ ಕಳಸ ಇಡ್ತಾರೆ. ಕಳಸನ ಇಟ್ಟು ಪೂಜೆ ಮಾಡ್ತಾ ಇದ್ದೀವಿ ಅಂತ ಅಂದರೆ ಪೂರ್ತಿ ಕಳಸನ ರೆಡಿ ಮಾಡಿಕೊಂಡು ಆಮೇಲೆ ಕಳಸ ಸ್ಥಾಪನೆ ಮಾಡಬೇಕು. ಸೊ ಸ್ಟಾರ್ಟಿಂಗ್ ಒಂದು ಪ್ಲೇಟಲ್ಲಿ ಅಕ್ಕಿ ಇಟ್ಬಿಟ್ಟು ಆಮೇಲೆ ಕಳಸ ಇಟ್ಟು ಎಲೆ ಇಟ್ಟು ತೆಂಗಿನಕಾಯಿ ಇಟ್ಬಿಟ್ಟು ಎಲ್ಲನೂ ಅರ್ಧಂಬರ್ಧ ಮಾಡಿ ತಗೊಂಡೋಗಿ ಕಳಸನ ರೆಡಿ ಮಾಡಿ ಇಡಬಾರ್ದು. ಕಳಸನ ರೆಡಿ ಮಾಡಿಕೊಂಡು ಕಳಸ ಸ್ಥಾಪನೆ ಮಾಡಬೇಕು. कृष्णाय वासुदेवाय हरे परमात्मने प्रणतः क्लेशनाशाय गोविन्दाय नमो नमः। राघवेन्द्राय सत्यधर्मरताय च भजतं कल्पवृक्षाय नमतं कामधेनुवे। ॐ नमो भगवते वराहरूपाय पूर्वस्वः पूपते पूपतिकं देहि तापाय स्वाहा। 1  ವರ್ಷ. 1 ವರ್ಷ. 1 ವರ್ಷ. 1 ವರ್ಷ. 1 ವರ್ಷ. 1 ವರ್ಷ. 1 ವರ್ಷ. 1 ವರ್ಷ. 1 ವರ್ಷ. 1 ವರ್ಷ. 1 ವರ್ಷ. 1 ವರ್ಷ. 1 ವರ್ಷ. 1 ವರ್ಷ. 1 ವರ್ಷ. 1 ವರ್ಷ. 1 ವರ್ಷ. 1 ವರ್ಷ. 1 ವರ್ಷ. 1 ವರ್ಷ. 1 ವರ್ಷ. 1 ವರ್ಷ. 1 ವರ್ಷ. 1 ವರ್ಷ. 1 ವರ್ಷ. 1 ವರ್ಷ. 1 ವರ್ಷ. 1 ವರ್ಷ. 1 ವರ್ಷ. 1 ವರ್ಷ. 1 ವರ್ಷ. 1 ವರ್ಷ. 1 ವರ್ಷ. 1 ವರ್ಷ. 1 ವರ್ಷ. 1 ವರ್ಷ. 1 ವರ್ಷ. 1 ವರ್ಷ. 1 ವರ್ಷ. 1 ವರ್ಷ. 1 ವರ್ಷ. 1 ವರ್ಷ. 1 ವರ್ಷ. 1 ವರ್ಷ. 1 ವರ್ಷ. 1 ವರ್ಷ. 1 ವರ್ಷ. 1 ವರ್ಷ. 1 ವರ್ಷ. 1 ವರ್ಷ. 1 ವರ್ಷ. 1 ವರ್ಷ. 1 ವರ್ಷ. 1 ವರ್ಷ. 1 ವರ್ಷ. 1 ವರ್ಷ. 1 ವರ್ಷ. 1 ವರ್ಷ. 1 ವರ್ಷ. 1 ವರ್ಷ. 1 ವರ್ಷ. 1 ವರ್ಷ. 1
ಭಾರ್ಗವಿಗೆ ಒಂದು 10-15 ಶ್ಲೋಕಗಳು ಗೊತ್ತು. ನಾನು ಪೂಜೆ ರೂಮ್ ಕ್ಲೀನ್ ಮಾಡ್ತಾ ಇದ್ನಲ್ಲ, ಅವಾಗಿಂದನೇ ನಾನು ಬೆನ್ನತ್ತಿದ್ಲು, ದೊಡ್ಡಮ್ಮ ನಾನು ನಿಮ್ಮ ಜೊತೆನೇ ಇರ್ತೀನಿ, ನಾನೇ ವಿಡಿಯೋ ಮಾಡಿಕೊಡ್ತೀನಿ, ನಾನು ಬರ್ತೀನಿ ಪೂಜೆ ರೂಮ್ ಒಳಗಡೆ ಪೂಜೆ ಮಾಡೋಣ ಇಬ್ಬರು ಸೇರಿಕೊಂಡು ಅಂತ ಹೇಳಿ. ಸೊ ಅವಳು ಕೂಡ ಸ್ನಾನ ಎಲ್ಲ ಮುಗಿಸ್ಕೊಂಡಿದ್ಲು. ಹಾಗಾಗಿ ಬಂದು ಇಬ್ಬರು ಪೂಜೆ ಮಾಡೋಣ, ನಾವಿಬ್ಬರು ಬೇಗ ರೆಡಿಯಾಗಿದ್ದೀವಲ್ಲ ಅಂತ ಹೇಳಿ ಅವಳೇ ನನಗೆ ವಿಡಿಯೋ ಎಲ್ಲ ಮಾಡಿಕೊಟ್ಟಿದ್ದು. ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಸೊ ಇಲ್ಲಾಂದರೆ ನನಗೆ ತುಂಬ ಕಷ್ಟ ಆಗ್ತಿತ್ತು. ನಾನು ಎದ್ದೇಳೋದು, ಪೂಜೆ ಮಾಡೋದು, ಕ್ಯಾಮ್ರಾ ಒಂದು ಕಡೆ ಸೆಟ್ ಮಾಡೋದು ಇದೇ ಆಗ್ತಾ. ಹಾಗಾಗಿ ಅವಳು ನನಗೆ ವಿಡಿಯೋ ಮಾಡಿಕೊಟ್ಟಿದ್ದು ತುಂಬಾ ಹೆಲ್ಪ್ ಆಯಿತು. ತುಂಬ ಥ್ಯಾಂಕ್ಸ್ ಭಾರ್ಗವಿ. ಹಾಗೆ ನಾನು ಪೂಜೆ ಮುಗಿಸ್ಕೊಂಡು ನಮ್ಮ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ಸೊ ಹಾಗಾಗಿ ಬೇಗ ಪೂಜೆ ಮುಗಿಸ್ಬಿಟ್ಟು ಹೋಗೋಣ ಅಂತ ಹೊರಟಿದ್ದೆ. ಸ್ವಲ್ಪ ಹೊತ್ತು ಮಳೆ ಬರ್ತಿತ್ತು, ಸ್ವಲ್ಪ ಹೊತ್ತು ಬಿಸಿಲು. ಸೊ ಈ ಥರ ಇತ್ತು ವಾತಾವರಣ ಊರ ಕಡೆ. ವೆದರ್ ಅಂತೂ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತೀನಿ. ಆ ಚಳಿ ವಾತಾವರಣ ತುಂಬಾ. ಅಮ್ಮ ನೈಟು ಸ್ವಲ್ಪ ಮಲ್ಲಿಗೆ ಹೂವು, ಕಾಕ್ಟ ಮಲ್ಲಿಗೆ ಹೂವು, ಹಾಗೆ ದುಂಡು ಮಲ್ಲಿಗೆ ಹೂವು ಎಲ್ಲನೂ ಮಾಲೆ ಕಟ್ಟಿ ಇಟ್ಟಿದ್ರು. ಬೆಳಗ್ಗೆ ಸ್ವಲ್ಪ ದಾಸವಾಳ ಎಲ್ಲ ಹರಳಿತ್ತು ಅಂತ ಹೇಳಿ ಅದನ್ನು ಕೂಡ ಕುಯ್ಕೊಂಡು ಬಂದು ಕೊಟ್ಟರು. ಕೆಲವೊಂದು ರೋಸ್ ಗಿಡನೂ ಹಾಕ್ಕೊಂಡಿದ್ದಾರೆ. ಚೆನ್ನಾಗಿ ಇವಾಗ ಸ್ವಲ್ಪ ಕೆಲವೊಂದು ಹೂ ಬಿಡ್ತಿದ್ದಾವೆ ಅಂತ ಹೇಳಿದರು. ರೆಡ್ ಕಲರ್ ಹೂ ಮಾಡಿಸಿದ್ದೀನಲ್ಲ ಕಳ್ಸಿದ ಮೇಲೆ, ಅದು ಇವಾಗ ಹಾಕಿರೋದು ಚೆನ್ನಾಗಿ. ನಮ್ಮಮ್ಮ ಕೂಡ ಉರುಳಿಲಿ ಹೂವು ಹಾಕಿ TV ಯೂನಿಟ್ ಮುಂದೆನೇ ಇಟ್ಟಿರ್ತಾರೆ. ಸೊ ಬಾಕ್ಲಲ್ಲಿ ಬಂದ ತಕ್ಷಣ ಎದುರಿಗೆ ಕಾಣಂಗೆ ಇಟ್ಟಿರ್ತಾರೆ. ಅದೊಂಥರ ದೃಷ್ಟಿ ನಿವಾರಣೆಗಾಗಿ ಉರುಳಿಲಿ ಹೂವನ್ನ ಹಾಕಿಡೋ ಅಂಥದ್ದು. ಅಮ್ಮನ ಮನೇಲಿ ಸೋಮವಾರ ಮತ್ತು ಭಾನುವಾರ 2 ವಾರದ ಪೂಜೆ ಅಂತ ಮಾಡ್ಬೋದು. ಸೊ ಅಮ್ಮ ಭಾನುವಾರ ಮಾಡೋದಿಲ್ಲ, ಸೋಮವಾರ ಮಾಡ್ತಾರೆ ಪೂಜೆನ. ಯಾವಾಗಲೂ ಪೂಜೆ ರೂಮಲ್ಲಿ ತುಂಬಿದ ಕೊಡನ ಇಟ್ಟು ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಸೊ ನಾನು ಅಮ್ಮನ ನೋಡಿನೇ ಕಲ್ತ್ಕೊಂಡಿದ್ದಂಥದ್ದು. ಯಾವಾಗಲೂ ನಮ್ಮ ಮನೇಲಿ ಆಗಲಿ ಅಮ್ಮನ ಮನೆಯಲ್ಲೇ ಆಗಲಿ ತುಂಬಿದ ಕೊಡ ಒಂದಿದೆ. ವಾರದ ಪೂಜೆ ದಿನ ಮನೆ ದೇವ್ರ ಹೆಸರು ಹೇಳ್ಕೊಂಡೇ ದೀಪ ಹಚ್ಚೋ ಅಂಥದ್ದಲ್ವಾ. ಸೊ ಪಂಚಪಾತ್ರೆಯಲ್ಲಿ ನೀರನ್ನ ಇಟ್ಬಿಟ್ಟು ಒಂದೇ ಒಂದು ಎಲೆ ತುಳಸಿನ ಹಾಕಿದರೆ ಸಾಕು, ತೃಪ್ತಿ ಅಂತ ಅನ್ನಿಸ್ತಾ ಇರುತ್ತೆ ಮನಸ್ಸಿಗೆ. ಹಾಗೆ ಪಂಚಪಾತ್ರೆಯಲ್ಲಿ ವಾರದ ಪೂಜೆ ಮಾಡಿದ್ದೀವಿ, ನೀರು ಹಾಗೆ ಇದೆಯಲ್ಲ, ದಿನನಿತ್ಯ ಯಾಕೆ ಚೇಂಜ್ ಮಾಡಬೇಕು ಅಂತ ಬಿಡಬಾರ್ದು. ದಿನ ಬೆಳಗ್ಗೆ ಪೂಜೆ ಮಾಡ್ತೀವೋ ಇಲ್ಲ ಸಾಯಂಕಾಲ ಪೂಜೆ ಮಾಡ್ತೀವೋ, ಯಾವಾಗ ದೇವರಿಗೆ ದೀಪನ ಹಚ್ತೀವಿ ಸೊ ಆವಾಗ ಪಂಚಪಾತ್ರೆಯಲ್ಲಿರೋ ನೀರನ್ನ ದಿನನಿತ್ಯ ಚೇಂಜ್ ಮಾಡಬೇಕು. ಡೈಲಿ ಚೇಂಜ್ ಮಾಡಿ ಅದರಲ್ಲಿ ಹೊಸದಾಗಿ ನೀರನ್ನ ತುಂಬಿಡಬೇಕು. ಹಾಗೆ ಇದರ ಅರ್ಥ ಏನು ಅಂತ ಅಂದರೆ, ದಿನನಿತ್ಯ ದೇವರಿಗೆ ನಾವು ನೈವೇದ್ಯನ ಮಾಡೋಕ್ಕಾಗಲ್ಲ. ಹಾಗಾಗಿ ಪಂಚಪಾತ್ರೆನಾದರೂ ನೀಟಾಗಿ ವಾಶ್ ಮಾಡಿಬಿಟ್ಟು ಅದರಲ್ಲಿ ಸ್ವಚ್ಛವಾಗಿರುವಂಥ ನೀರನ್ನ ತುಂಬಿಡಬೇಕು ಅಂತ ಹೇಳಿದ್ದಂತೆ. ಹಾಗೆ ನನಗೆ ಕಮೆಂಟಲ್ಲಿ ಕೇಳಿದ್ರಿ, ಪೂಜೆ ರೂಮ್ನ ಈ ರೀತಿ ಡೈಲಿ ಕ್ಲೀನ್ ಮಾಡಬಾರ್ದು ಅಂತ. ನಾನು ಡೈಲಿ ಈ ರೀತಿ ಕ್ಲೀನ್ ಮಾಡೋದಿಲ್ಲ. ವಾರದ ಪೂಜೆ ಇರುತ್ತೆ ಅಂದರೆ ಅವತ್ತಿನ ಹಿಂದಿನ ದಿನ ಶುಕ್ರವಾರದ ಪೂಜೆ ವ್ಲಾಗ್ನ ತುಂಬ ಸಲ ಹಾಕಿದ್ದೀನಿ ನಾನು. ಗುರುವಾರ ಪೂಜೆ ರೂಮ್ನ ಕ್ಲೀನ್ ಮಾಡ್ಕೊಳ್ತೀನಿ. ಇದು ಅಮ್ಮನ ಮನೆ ಪೂಜೆ ರೂಮ್ ಆಗಿರೋದ್ರಿಂದ ಅವರು ಸೋಮವಾರ ಪೂಜೆ ಮಾಡ್ತಾರೆ. ಸೊ ಅವತ್ತೇ ನಾನು ಕ್ಲೀನ್ ಮಾಡ್ಕೊಂಡು ಹಾಗೆ ಪೂಜೆ ರೂಮ್ನ ಡೈಲಿ ಡೀಪಾಗಿ ಏನು ಕ್ಲೀನ್ ಮಾಡೋದು ಬೇಡ, ಜಸ್ಟ್ ಹಾಗೆ ಕಸ ಗುಡಿಸ್ಕೊಂಡು ನೀಟಾಗಿ ಕ್ಲೀನ್ ಮಾಡ್ಕೊಂಡ್ರೆ ಸಾಕು. ಪೂಜೆ ರೂಮ್ ಎಷ್ಟು ಕ್ಲೀನಾಗಿರುತ್ತೋ ನಮ್ಮ ಮನಸ್ಸು ಕೂಡ ಅಷ್ಟೇ ಶುದ್ಧವಾಗಿರುತ್ತೆ ಅಂತ ಹೇಳ್ತೀನಿ. ಹಾಗೆ ನಾವು ನಮ್ಮ ಮನೆ ದೇವರ ದೇವಸ್ಥಾನಕ್ಕೆ ಬಂದ್ವಿ. ದುದ್ದದಲ್ಲಿರುವಂಥದ್ದು ಕರಿಬಿರೇಶ್ವರ ದೇವಮ್ಮ ಅಂತ ದೇವ್ರ ಹೆಸರು. ಇವಾಗ ದೇವಸ್ಥಾನನ ಕಟ್ತಾ ಇದ್ದಾರೆ, ಇನ್ನು ಫಿನಿಶ್ ಆಗಿಲ್ಲ, ಇಷ್ಟಾಗಿದೆ. ಸೊ ಒಳಗಡೆ ಎಲ್ಲ ಹೋಗಿ ಸುತ್ತಾಡ್ಕೊಂಡು ಬಂದ್ವಿ ನಾವು. ಹಾಗೆ ನಮಗೆ ಇಷ್ಟವಾದಂಥ ಎಷ್ಟೇ ಆರಾಧ್ಯ ದೈವನ ನಾವು ಪೂಜೆ ಮಾಡಿದ್ರೂ ಮನೆ ದೇವ್ರನ್ನ ಬಿಡೋ ಹಾಗಿಲ್ಲ. ಎಲ್ಲದಕ್ಕಿಂತ ಮೇಯ್ನಾಗಿ ಬೇಕಾಗಿರುವಂಥದ್ದು ಮನೆ ದೇವರು. ಇವ್ರ ಆಶೀರ್ವಾದ ಇದ್ರೇ ಎಲ್ಲ ಕೆಲಸನೂ ಸುಖವಾಗಿ ಮುಗಿಯುತ್ತೆ ಅಂತ ಹೇಳ್ತಾರೆ. ಸೊ ನಾವು ಪಾಂಡಿಚೇರಿಯಿಂದ ಬಂದಾಗ ಯಾವಾಗಲೂ ಅಷ್ಟೇ ವರ್ಷಕ್ಕೆ ಒಂದ್ಸಲ ಬರೋದ್ರಿಂದ ನಾನು ಮನೆ ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ಬಿಡ್ತೀನಿ. 5 ತಿಂಗಳಿಗೆ ಬರಲಿ 6 ತಿಂಗಳಿಗೆ ಬರಲಿ, ವರ್ಷಕ್ಕೆ ಒಂದೇ ಸಲ ಬಂದ್ರೂ ನಾನು ಮನೆ ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ಬಿಡ್ತೀನಿ. ನನಗೊಂದೊಂಥರ ತೃಪ್ತಿ ಅಂತ ಅನಿಸುತ್ತೆ. ಸೊ ಹಾಗೆ ಒಳಗಡೆ ಎಲ್ಲ ಹೋಗೋಣ, ಸ್ವಲ್ಪ ದೇವಸ್ಥಾನ ಎಲ್ಲ ಕಟ್ತಾ ಇದ್ರಲ್ವ, ಯಾವ ಥರ ಮಾಡಿದ್ದಾರೆ ನೋಡೋಣ ಅಂತ. ಅಂದರೆ ಈ ದೇವಸ್ಥಾನ ಓಪನ್ ಮಾಡೋ ಟೈಮಿಗೆ ನಮಗೆ ಬರೋಕ್ಕಾಗುತ್ತೋ ಇಲ್ವೋ, ಸೊ ನೋಡ್ಕೊಂಡು ಹೋಗ್ಬಿಡೋಣ ಯಾವ ಥರ ಇದೆ ಅಂತ ಹೇಳಿ ಒಳಗಡೆ ಎಲ್ಲ ಹೋಗಿ ನೋಡ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿ ದೇವಸ್ಥಾನ ಮಾಡ್ತಾ ಇದ್ದಾರೆ. ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ, ಸೊ ನಿಮಗೆ ದೇವಸ್ಥಾನಕ್ಕೆ ಏನಾದರೂ ಹೆಲ್ಪ್ ಮಾಡಬೇಕು ಅಂತ ಅನಿಸಿದರೆ ಕಮೆಂಟಲ್ಲಿ ತಿಳಿಸಿ. ಬೇಕಾದರೆ ನಾನು ಅವ್ರದ್ದು ನಂಬರ್ನ ಕೊಡ್ತೀನಿ, ನೀವು ಯಾವುದೇ ರೀತಿಯಾದರೂ ಸಹಾಯ ಮಾಡ್ಬೋದು. ಸೊ ಏನೇನೋ ಎಲ್ಲೆಲ್ಲೋ ಹೋಗಿ ಎಷ್ಟೆಷ್ಟೋ ಖರ್ಚು ಮಾಡ್ತೀವಿ. ದೇವಸ್ಥಾನ ನಿರ್ಮಾಣ ಮಾಡಬೇಕಾದ್ರೆ 1,000 ರೂಪಾಯಿ ಕೊಡೋದೇನು ತಪ್ಪಿಲ್ಲ ಅಂತ ಅನಿಸುತ್ತೆ ನನಗೆ. ಸೊ ಹಾಗಾಗಿ ನಾನು ಹೇಳಿದ್ದಂಥದ್ದು. ಸೊ ನಾನು ಇದನ್ನು ಈ ದೇವಸ್ಥಾನದ ಅರ್ಚಕರ ಹತ್ರ ಕೇಳಿಕೊಂಡೇ ವಿಡಿಯೋ ಮಾಡಿಕೊಂಡು ಈ ಮಾತನ್ನು ಹೇಳ್ತಿರೋ ಅಂಥದ್ದು. ಸೊ ನೀವು ಕಮೆಂಟಲ್ಲಿ ಕೇಳಿದರೆ ನಾನು ಅವ್ರ ನಂಬರ್ನ ಕೊಡ್ತೀನಿ, ಬೇಕು ಅಂದರೆ ಸಹಾಯ ಮಾಡ್ಬೋದು. ಹಾಗೆ ಅಲ್ಲೇ ದೇವಸ್ಥಾನ ಸುತ್ತಮುತ್ತ ಓಡಾಡ್ಕೊಂಡು ಅರಳಿ ಮರದ ಕಟ್ಟೆ ಕೆಳಗೆ ಕುತ್ಕೊಂಡು ತೆಂಗಿನಕಾಯಿ ಗೆಚ್ಕೊಂಡು ತಿನ್ಕೊಂಡು ಚೆನ್ನಾಗಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೊರಟ್ವಿ. ಮಳೆ ಬಂತು, ಸಖತ್ ಜೋರು ಮಳೆ ಬಂತು. ಸೊ ಹಾಗೆ ಭಾರ್ಗವಿ ಅಂತೂ ಒಂದೇ ಹಠ ಎಲ್ಲಿಗೆ ಹೋಗ್ಬೇಕು ಅಂತ ನೋಡಿ. ಭಾರ್ಗವಿ ಏನ್ ಬೇಕು ನಿಮಗೆ? ಗೋಬಿ ಮಂಚೂರಿಯನ್ನ ವಾಮಿಟ್ ಮಾಡ್ಕೊಂಡ್ರಲ್ಲವ ನೆನ್ನೆ ತಿಂದು? ಇನ್ಯಾರು? ನಿಮ್ಮ ಅಣ್ಣನಾ?
ಮೊನ್ನೆ ತಿಂದಿದ್ದು ಅದು ಗೋಬಿ ಅಲ್ಲ, ಅದು ಸುಮ್ಮನೆ ಪಕೋಡ ಅಲ್ವಾ ರೀ? ಪರವಾಗಿಲ್ಲ, ಅದನ್ನೇ ಕೊಡ್ಸಿ. ಇಲ್ವಲ್ಲ, ಇವತ್ತೆಲ್ಲ ಇವತ್ತಿಂದ ಬ್ಯಾನ್ ಮಾಡಿದ್ದಾರೆ, ಇವತ್ತು ಮಾರ್ತಾ ಇಲ್ಲ ಯಾವುದನ್ನು. ಮತ್ತ್ಯಾಕೆ ಫುಡ್ ಕೋರ್ಟಿಗೆ ಕರ್ಕೊಂಡು ಹೋಗಿ? ಫುಡ್ ಕೋರ್ಟಿಗೆ ಕರ್ಕೊಂಡು ಹೋಗ್ಬೇಕಾ? ಇನ್ನ ನೆನಪಿದೆ, ಹೊರಗಡೆ ಫುಡ್ ಎಲ್ಲ ತಿನ್ಬಾರ್ದು ಅಂತ ಹೇಳಿಲ್ವಾ ನಿಮ್ಮ ಮಿಸ್ಸು? ಹಾಗೆ ಹಾಸನ್ಗೆ ಹೋಗಿ ಅವಳಿಗೆ ಇಷ್ಟವಾಗಿರುವಂಥ ಗೋಬಿ ಮಂಚೂರಿ ಕೊಡಿಸ್ಕೊಂಡು ನಾವು ಪಾನಿಪುರಿ ತಿನ್ಕೊಂಡು ಬಂದ್ವಿ. ಸೊ ತುಂಬ ಇಷ್ಟಪಡ್ತಾಳೆ ಗೋಬಿ ಮಂಚೂರಿ, ಪಾನಿಪುರಿ ಅಂತ ಅಂದರೆ ಅಷ್ಟು ಇಷ್ಟ ಅವಳಿಗೆ. ಸೊ ಹಾಗೆ ನಾವು ಕೂಡ ಹಾಸನಲ್ಲಿ ಇರೋವರೆಗೂ ಸಿಟಿಗೆ ಯಾವಾಗೆಲ್ಲ ಹೋಗಿರ್ತೀವಿ ಅವಾಗೆಲ್ಲ ಪಾನಿಪುರಿ ತಿನ್ಕೊಂಡು ಬರೋ ಅಂಥದ್ದು. ಸೊ ನಮಗೂ ತುಂಬ ಇಷ್ಟ, ನಮ್ಮ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ಹಾಗೆ ಡೈರೆಕ್ಟಾಗಿ ನಾವು ಇಲ್ಲಿಂದ ಮನೆಗೆ ಹೋಗಲಿಲ್ಲ. ನಮ್ಮಮ್ಮ ಫೋನ್ ಮಾಡ್ತಾಯಿದ್ರು, ಬೆಳಗ್ಗೆ ಹೋದವರು ಎಷ್ಟೊತ್ತಾಯಿತು ಬರಲೇ ಇಲ್ಲ, ಎಲ್ಲಿದ್ದೀರಾ ಅಂತ ಹೇಳಿ. ಡೈರೆಕ್ಟ್ ನಾವು ಎಲ್ಲಿಗೆ ಹೋದ್ವಿ ಅಂತಂದರೆ ನಮ್ಮೂರು ನಂಜುಂಡೇಶ್ವರ ಬೆಟ್ಟದ ಮೇಲೆ ಹೋದ್ವಿ. ಸೊ ಅಲ್ಲಿ ಹೋಗಬೇಕಾದ್ರೆ ನವಿಲು ಗರಿ ಬಿಚ್ಚಿತ್ತು, ತುಂಬಾ ಚೆನ್ನಾಗಿತ್ತು ನೋಡೋಕ್ಕಂತೂ. ಎಷ್ಟು ಅಂದವಾಗಿ ಕಾಣಿಸ್ತಾ ಇತ್ತು ಅಂತ ಅಂದರೆ ತುಂಬ ಚೆನ್ನಾಗಿತ್ತು. ಸ್ವಲ್ಪ ಈ ಮಕ್ಕಳೆಲ್ಲ ಕಿರ್ಚಾಡಿದ ಸೌಂಡಿಗೆ ಬೇಗ ಆ ಕಡೆ ಸೈಡ್ ಓಡ್ಬಿಡ್ತು. ಸೊ ಇದೇ ನಮ್ಮೂರ ನಂಜುಂಡೇಶ್ವರ ಬೆಟ್ಟ. ಹುಣ್ಮೆ ದಿನ ಅಂತೂ ತುಂಬ ಸ್ಪೆಷಲ್ ಅಂತೆ. ನಮ್ಮಮ್ಮ ಹೇಳ್ತಾ ಇರ್ತಾರೆ, ಜಾತ್ರೆ ಏನು ನೋಡೋದು ಹುಣ್ಮೆ ದಿನ ಹೋಗಬೇಕು, ಅಷ್ಟು ಜನ ಸೇರಿರ್ತಾರೆ, ಅಷ್ಟು ಗ್ರ್ಯಾಂಡಾಗಿ ಪೂಜೆ ಎಲ್ಲ ಮಾಡ್ತಾರೆ ಅಂತ ಹೇಳಿ. ಮಾರ್ಚ್ ತಿಂಗಳಲ್ಲಿ ಇಲ್ಲಿ ಜಾತ್ರೆ ನಡೆಯುತ್ತೆ. ಬಟ್ ನಾವು ಆ ಟೈಮಲ್ಲಿ ಬರೋಕ್ಕಾಗೋದಿಲ್ಲ. ಹಾಗಾಗಿ ಇವಾಗ ಏನು ರಜಕ್ಕೆ ಅಂತ ಏನು ಬಂದಿದ್ದೀವಿ, ನಾವು ಅವಾಗ ಏನು ನೋಡಲಿಲ್ಲ, ಅದನ್ನೆಲ್ಲ ಇವಾಗ ನೋಡ್ಕೊಂಡು ಖುಷಿ ಪಡ್ಕೊಂಡು ಹೋಗೋವಂಥದ್ದು. ಹಾಗೆ ಇಲ್ಲಿ ಅನ್ನದಾನ ಮಾಡ್ತಾರಂತೆ ಹುಣ್ಮೆ ದಿನ. ತುಂಬ ಜನ ಸೇರಿರ್ತಾರೆ, ಸುಮಾರು ಒಂದು 9 ಹಳ್ಳಿ ಜನಗಳು ಸೇರಿ ಈ ಜಾತ್ರೆನ ಮಾಡ್ತಾರೆ. ಸೊ ಹುಣ್ಮೆ ದಿನನೂ ಅಷ್ಟೇ ಅನ್ನದಾನ ಮಾಡಬೇಕಾದ್ರೆ ಸುತ್ತಮುತ್ತ ಹಳ್ಳಿಯವರೆಲ್ಲರೂ ಕೂಡ ಬರ್ತಾರೆ. ಅಮ್ಮನ ಮನೆಯಿಂದ ಏನೋ ಒಂದು ಅರ್ಧ ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ, ಹಂಗೆ ನಡ್ಕೊಂಡೋಗಿ ನಡ್ಕೊಂಡು ಬರಬಹುದು. ಸೊ ಹಾಗಾಗಿ ನಾವು ಡೈರೆಕ್ಟ್ ಮನೆಗೆ ಹೋಗೋದ್ರಕ್ಕಿಂತ ಬೆಟ್ಟದ ಮೇಲೆ ಹೋಗಿ ದರ್ಶನ ಮಾಡಿಕೊಂಡು ಬೆಟ್ಟದ ಸುತ್ತಮುತ್ತ ಎಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಇವಾಗ ತೋರಿಸ್ತಾ ಇದ್ದೀನಲ್ಲ, ಇದು ಸೀಗೆಗುಡ್ಡ, ಸ್ವಲ್ಪ ಹತ್ತಿರದಲ್ಲೇ ಕಾಣಿಸುತ್ತೆ, ಅಲ್ಲೇ ಚೆನ್ನಾಗಿ ತುಂಬ ಪ್ರಶಾಂತವಾಗಿ. ಒಂದು ಚೌಟ್ರಿ ಕೂಡ ಕಟ್ಟಿದ್ದಾರೆ ಚಿಕ್ಕದಾಗಿ, ಅದ್ರ ಕೆಳಗಡೆ ಅನ್ನದಾನ ಕೂಡ ಮಾಡ್ತಾರೆ. ಮತ್ತು 9 ಹಳ್ಳಿಗಳು ಸೇರಿ ಜಾತ್ರೆ ಮಾಡ್ತಾರೆ ಅಂತ ಹೇಳಿದ್ನಲ್ಲ. ಸೊ ಒಂದೊಂದು ಊರಿಂದ ಒಂದೊಂದು ದೇವರ ಅಡ್ಡೆಗಳನ್ನ ತರ್ತಾರೆ, ಅದನ್ನು ಅಲ್ಲಿ ಮಂಟಪ ಕಟ್ಟಿಸಿದ್ದಾರೆ, ಅಲ್ಲಿ ಇಟ್ಟು ಪೂಜೆ ಮಾಡ್ತಾರೆ. ಮುಂಚೆ ಹೇಗಿತ್ತು ದೇವಸ್ಥಾನ, ಈಗ ಹೇಗಿದೆ ಅಂದರೆ ತುಂಬಾ ಇಂಪ್ರೂವ್ ಆಗಿದೆ. ತುಂಬ ಖುಷಿ ಆಗುತ್ತೆ, ನಮ್ಮೂರ ದೇವಸ್ಥಾನ, ನಮ್ಮೂರ ಬೆಟ್ಟ ಈ ಥರ ಇಂಪ್ರೂವ್ ಆಗಿದೆ ಅಂತ ಅಂದರೆ ತುಂಬ ಖುಷಿ ಆಗುತ್ತೆ. ಇದು ಕೆಂಡ ಆಯೋ ಜಾಗ. ಮೊದಲೆಲ್ಲ ನಾವು ಇಲ್ಲೇ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ನಾನು ನಮ್ಮೂರಲ್ಲೇ ಹಳ್ಳಿಯಲ್ಲೇ ಓದಿದ್ದಂಥದ್ದು. ಸೊ ಆವಾಗ ಪಿಕ್ನಿಕ್ಗೆ ಅಂತ ಈ ಬೆಟ್ಟದ ಮೇಲೆ ಕರ್ಕೊಂಡು ಬರೋರು. ಸೊ ಅವಾಗ ಹೇಗಿತ್ತು ಅಂದರೆ ಒಂದೇ ಒಂದು ಅರಳಿ ಮರ ಇತ್ತು, ಅದ್ರ ಕೆಳಗಡೆ ಕೂರಿಸ್ಕೊಂಡು ನಾವೇನು ಊಟ ತಂದಿದ್ವಿ ಅದನ್ನು ತಿನ್ನಿಸ್ಕೊಂಡು ಕರ್ಕೊಂಡು ಹೋಗಿದ್ರು. ಸೊ ಇವಾಗ ಹೇಗಿದೆ ಜಾಗ, ಸುಮಾರು ಒಂದು 30 ವರ್ಷದ ಮೇಲೆ ಜಾಗ ಹೇಗಿದೆ, ಹೇಗೆ ಚೇಂಜ್ ಆಗಿದೆ ಅಂದರೆ ಸುತ್ತಮುತ್ತ ಎಲ್ಲ ರೋಡ್ ಮಾಡಿದ್ದಾರೆ, ಚೆನ್ನಾಗಿದೆ. ತುಂಬ ಜನ ಹೊರಗಡೆಯಿಂದ ಬರ್ತಾರೆ, ತುಂಬ ಖುಷಿ ಕೊಡುವಂಥ ವಿಚಾರ ಅಲ್ವಾ ಇದು. 30 ವರ್ಷದ ಮುಂಚೆ ಬರೀ 9 ಹಳ್ಳಿ ಜನಗಳು ಸೇರಿ ಈ ಜಾತ್ರೆನ ಮಾಡ್ತಾಯಿದ್ರು. ಸೊ ಇವಾಗ ಹಳ್ಳಿ ಜನಗಳಿಗಲ್ದೇ ಹೊರಗಡೆ ಊರಿನ ಜನಗಳು ಕೂಡ ಈ ದೇವಸ್ಥಾನಕ್ಕೆ ಬಂದು ನೋಡ್ಕೊಂಡು ಹೋಗ್ತಾರೆ ಅಂತ ಅಂದರೆ ತುಂಬ ಹೆಮ್ಮೆ ಆಗಿರುವಂಥ ವಿಚಾರ ಅಲ್ವಾ. ಸೊ ಇಷ್ಟೊಂದು ಇಂಪ್ರೂವ್ ಆಗಿದೆ ಅಂದರೆ ತುಂಬಾ ಖುಷಿ ಆಗುತ್ತೆ ದೇವಸ್ಥಾನದ ಬಗ್ಗೆ. ಸೊ ಅಲ್ಲಿ ಸಕಲೇಶ್ಪುರದಿಂದ ಒಂದು ಫ್ಯಾಮಿಲಿ ಬಂದಿದ್ರು, ಅವರು ಅಲ್ಲೇ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಕಾಯ್ತಾ ಕೂತ್ಕೊಂಡಿದ್ರು. ಸೊ ನಾವು ಸುತ್ತಮುತ್ತ ಎಲ್ಲ ಓಡಾಡ್ಕೊಂಡು ಹಾಗೆ ಈ ಬೆಟ್ಟದ ಮೇಲೆ ನಿಂತ್ಕೊಂಡು ನೋಡಿದ್ರೆ ಇಡೀ ಹಾಸನ್ನೇ ಕಾಣಿಸುತ್ತೆ, ಅದ್ರ ಜೊತೆಯಲ್ಲಿ ನಮ್ಮ ಅಮ್ಮನ ಮನೆಯೂ ಕೂಡ ಕಾಣಿಸುತ್ತೆ. ಸೊ ಅಲ್ಲೇ ಪಕ್ಕದಲ್ಲೇ ಅಲ್ವಾ, ನನ್ನ ತಂಗಿಗೆ ಫೋನ್ ಮಾಡಿಬಿಟ್ಟು ನಾವು ಇಲ್ಲಿಂದ ಕೈ ತೋರಿಸ್ತೀವಿ, ನೀನು ಟೆರೆಸ್ ಮೇಲೆ ಬಾ ಅಂತ ಹೇಳ್ತಾ ಇದ್ದು. ಸೊ ಒಂಥರ ಚಿಕ್ಕ ಚಿಕ್ಕ ವಿಷಯಗಳಲ್ಲೂ ಖುಷಿನ ಎಂಜಾಯ್ ಮಾಡಬೇಕು ಅಂತ ಅಂದ್ಕೊಳ್ತೀನಿ ನಾನು. ಹಾಗೆ ಇಲ್ಲೇ ಸುತ್ತಮುತ್ತ ಜಮೀನು ಇರೋದ್ರಿಂದ ಅಷ್ಟೇನು ದೂರ ಅಂತ ಅನ್ನಿಸ್ಲಿಲ್ಲ ನಮಗೆ. ಸುತ್ತಮುತ್ತ ಎಲ್ಲ ಜಮೀನಿಗೂ ಜೋಳ ಹಾಕಿದ್ರು. ನವಿಲಿಗೆ ಎದ್ರಿ ಅರ್ಧ ಯಾರು ಕಾಳುಗಳನ್ನ ಹಾಕೊಳ್ಳೋದಿಲ್ಲ, ಎಲ್ಲ ಹಾಳು ಮಾಡಿಬಿಡುತ್ತಂತೆ, ಎಲ್ಲ ಹಾಯ್ಕೊಂಡು ತಿನ್ನುತ್ತಂತೆ ಕೆರೆದು. ಒಂದೇ ಹೊಲದಲ್ಲಿ 8 ನವಿಲಿತ್ತು, ಅದನ್ನೇ ಲೆಕ್ಕ ಹಾಕ್ತಾ ಕೂತ್ಕೊಂಡಿದ್ವಿ ನಾವು. ಹಾಗೆ ಇಲ್ಲಿ ಪಾಪಸ್ ಕಳ್ಳಿಲಿ ಹಣ್ಣು ಬಿಟ್ಟಿತ್ತು, ಇದು ನಮ್ಮ ಮನೆಯವ್ರ ಬಾಲ್ಯದ ನೆನಪಂತೆ. ಸೊ ಅದನ್ನು ಮಕ್ಕಳಿಗೆ ಕುಯ್ಕೊಡ್ತಾಯಿದ್ರು. ನಾನು ಇದನ್ನು ಹಣ್ಣು ತಿಂದಿದ್ದೀನಿ ನೋಡಿ ಚೆನ್ನಾಗಿದೆ ಅಂತ ಹೇಳಿ. ಮಕ್ಕಳು ಕೂಡ ಟೇಸ್ಟ್ ಮಾಡಿದ್ರು, ತುಂಬಾ ಚೆನ್ನಾಗಿದೆ ಪಾಪ ಅಂತ ಹೇಳ್ತಾಯಿದ್ರು. ಮತ್ತು ಕಲರ್ ಅಂತೂ ಅಯ್ಯೋ ಹೆಂಗಿತ್ತು ಅಂದರೆ ಕಲರು ತುಂಬ ಡಾರ್ಕ್ ಕಲರ್, ತುಂಬ ಇಷ್ಟ ಆಯಿತು ನನಗೆ. ನಮ್ಮ ಭಾರ್ಗವಿ ಅಂತೂ ಫುಲ್ ಒಂದು ಅರ್ಧ ಭಾಗ ಹಣ್ಣು ತಿಂದೇ ಬಿಟ್ಲು. ಸ್ವಲ್ಪ ಮುಳ್ಳಿರುತ್ತೆ, ಹಾಗೆ ಅದನ್ನು ಗಿಡಕ್ಕೆ ಉಜ್ಜಿಬಿಟ್ಟು ಹಣ್ಣನ್ನ ತಿನ್ನೋದು ಚೆನ್ನಾಗಿರುತ್ತೆ, ಒಂಥರ ಸ್ವೀಟಾಗಿ ಚೆನ್ನಾಗಿರುತ್ತೆ. ಸೊ ಅಲ್ಲಿಂದ ನಾವು ಡೈರೆಕ್ಟ್ ಮನೆಗೆ ಹೊರಟ್ವಿ. ಮನೆಯಿಂದ ಫೋನ್ ಬಂತು, ಎಷ್ಟೊತ್ತವರೆಗೂ ಅಲ್ಲೇ ಇರ್ತೀರಿ, ಬನ್ನಿ ಬೇಗ ಸಂಜೆ ಆಯಿತು ಅಂತ ಹೇಳಿ.
ಹಾಗಾಗಿ ಮನೆಗೆ ಹೊರಟು ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.